ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ ಸೂಪರ್. ನನ್ಗೆ ಅದೇ ಏನೋ ನನಗೆ ಫಸ್ಟ್ ಸತೀಶ್ ಅವ್ರು ಮೀಟ್ ಮಾಡಿದ್ದು ನಾವು ಮನಸಾರೆ ಸಿನಿಮಾದಲ್ಲಿ ಯೋಗರಾಜ್ ಸರ್ ಆಫೀಸಲ್ಲಿ. ಅವಾಗ ಯೋಗರಾಜ್ ಸರ್ ಹೇಳಿದ್ರು, ನೋಡೋ ಸತೀಶ್ ಅಂತ ಒಬ್ಬ ನಿನ್ ಜೊತೆ ಆಕ್ಟ್ ಮಾಡ್ತಾನೆ, ಅವನು ರಂಗಭೂಮಿ ಕಲಾವಿದ, ಅಂದ್ರೆ ನಿನಾಸಮ್ಮಲ್ಲೆಲ್ಲ ಬಂದಿದ್ದಾನೆ, ಅವನು ರಂಗಭೂಮಿಲಿ ಜೀವ ತೆಗೆದ್ಬಿಟ್ಟಿದ್ದಾನೆ ಅಂತ ಒಂದು ಒಳ್ಳೆ ನಟ. ನೀನ್ ಏನಾರು ಒಂಚೂರು ಕರೆಕ್ಟಾಗಿ ಆಕ್ಟ್ ಮಾಡ್ಲಿಲ್ಲ ಅಂದ್ರೆ ಅವ್ನು ತಿಂದ್ಬಿಡ್ತಾನೆ ನಿನ್ನ, ಸೊ ಚೆನ್ನಾಗಿ ಆಕ್ಟ್ ಮಾಡು ಅಂತ ಹೇಳಿದ್ರು. ನಿಜ. ಹಾಗೆ ನಾನು ಸತೀಶನ್ ಮೀಟ್ ಮಾಡಿದಾಗ್ಲೂ ಅಷ್ಟೇ ಕೂಡ ಯೋಗಿ ಅವ್ರು ಹೇಳಿದಾಗೆ ಒಂದಷ್ಟು ಜನ ಸಿನಿಮಾನ ಅತಿಯಾಗಿ ಪ್ರೀತಿ ಮಾಡ್ತಾರೆ. ಸೊ ಅವಾಗ ನಾನು ಸತೀಶ್ ಮೀಟ್ ಮಾಡಿದಾಗ ತುಂಬಾ ರಂಗಭೂಮಿನ ತುಂಬಾ ಪ್ರೀತಿ ಮಾಡ್ತಾ ಇದ್ರು, ಸಿನಿಮಾನ ಪ್ರೀತಿ ಮಾಡ್ತಾ ಇದ್ರು. ನೋಡ್ಗೆಳೆಯ, ನಾನು ಈ ತರ ಒಂದು ನಾಟಕ ಮಾಡಿದ್ದೆ, ಈ ತರ ಒಂದು ನಾಟಕನ ನಾನೇ ಡೈರೆಕ್ಟ್ ಮಾಡಿದ್ದೆ, ಈ ತರ ಮಾತುಗಳನ್ನ ಸತೀಶ್ ಮಾತಾಡೋರು. ಸೊ ಅದೆಲ್ಲ ಕೇಳಿದಾಗ ಖುಷಿ ಆಗುತ್ತೆ. ಅಂದ್ರೆ ಆ ಸಿನಿಮಾನ ಕೂತ್ರೆ ನಿಂತ್ರೆ ತಿಂದ್ರೆ ಸಿನಿಮಾನ ಪ್ರೀತಿ ಮಾಡಿದಂತ ಒಂದಷ್ಟು ಜನದಲ್ಲಿ ಸತೀಶ್ ಕೂಡ. ಸೊ ಒಂದು ಒಳ್ಳೆ ಪ್ರಯತ್ನ, ಉದ್ದೇಶ, ಉತ್ಸಾಹ ಎಲ್ಲ ಕರೆಕ್ಟ್ ಆಗಿದೆ ಗಿಳಿಯಂದು. ದ ರೈಸ್ ಆಫ್ ಅಶೋಕ ತುಂಬಾ ಚೆನ್ನಾಗಾಗುತ್ತೆ ಗಿಳಿ. ಆಲ್ ದ ಬೆಸ್ಟ್. ಎಸ್, ಆಲ್ ದ ಬೆಸ್ಟ್. ನಾವು ಹೊಸ ಹುಡುಗರುಗಳು ತಪ್ಪು ಮಾಡ್ತಾ ಇರ್ತೀವಿ ಆ್ಯಂಡ್ ಒಳ್ಳೆದನ್ನು ಮಾಡ್ತಾ ಇರ್ತೀವಿ, ಸಿನಿಮಾಗಳು ಮಾಡ್ತಾ ಇರ್ತೀವಿ, ಕಲಿತಾ ಇದ್ದೀವಿ ನಿಮ್ಮ ಹಾದಿನಲ್ಲಿ. ಹಾಗಾಗಿ ನೀವಿವತ್ತು ನಮ್ಮ ವೇದಿಕೆಗೆ ಬಂದಿರೋದು ನನಗೆ ಮೆಮೊರಬಲ್ ಡೇ, ನನ್ನ ಬದುಕಿರೋವರೆಗೂ. ಯಾಕಂದ್ರೆ ನನಗೆ ಗೊತ್ತು ಇದಾದ್ಮೇಲೆ ಬರಲ್ಲ ಅಂತ ನನಗೆ ಗೊತ್ತು. ನಾನು ಅದಕ್ಕೆ ಕಾಯ್ತಾ ಇದ್ದೆ, ಒಂದೇ ಒಂದು ಫಂಕ್ಷನ್ ಕರಿತೀನಿ, ಅದು ಯಾವುದು ಅಂದರೆ ನನಗೆ ತುಂಬ ಕಾನ್ಫಿಡೆನ್ಸ್ ಇರುವಂಥ ಸಿನಿಮಾಗೆ ನಾನು ನಿಮ್ಮನ್ನು ಕರಿತೀನಿ. ಅವತ್ತು ಬಂದು ನಾನು ನಿಮ್ಗೆ ಆರ್ಡರ್ ಮಾಡ್ತೀನಿ, ಇಲ್ಲ ಸರ್ ನೀವು ಬರಲೇಬೇಕು ಅಂತ ಆರ್ಡರ್ ಮಾಡ್ತೀನಿ ಅಂತ ಬಂದೆ. ಒಂದೇ ಒಂದು ಮಾತಾಡಿದ್ದು ನೀವು, ಬರ್ತೀನಿ ಬಿಡು, ಆಯಿತು, ಒಂದು ವರ್ಷ ಆಗಿದೆ, ಆಚೆ ಹೋಗಿ ನಿನಗೋಸ್ಕರ ಬರ್ತೀನಿ ಬಿಡ ಅಂತಂದ್ರು. ಹಂಗೆ ಪ್ರೀತಿಯಿಂದ ಬಂದು ನಮ್ಮೆಲ್ಲರ ಮಾತನ್ನು ಇಷ್ಟೊತ್ತು ಕೇಳಿಸ್ಕೊಂಡು, ನಮ್ಮೆಲ್ಲ ಯಂಗ್ಸ್ಟರ್ಸ್ ಮಾತುಗಳನ್ನ ನೀವು ತಾಳ್ಮೆಯಿಂದ ಕೇಳಿಸ್ಕೊಂಡು, ನಿಮ್ಮ ಸಮಯನ ನಿಮ್ಗೆ ಗೊತ್ತು, ನಮಗೆ ನಿಮ್ಮ ಎಷ್ಟು ಅಮೂಲ್ಯವಾದ ಸಮಯ ಅಂತ ಆ ಸಮಯ ನಮಗೋಸ್ಕರ ತಾಳ್ಮೆಯಿಂದ ಕೊಟ್ಟಿದ್ದೀರಾ.